ಹೆಚ್ಚು ಕಮ್ಮಿ 1.5 ತಿಂಗಳಿನಿಂದ ಸತತವಾಗಿ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ನೇರವಾಗಿ ಕಾಂಗ್ರೆಸ್ ಪಡಸಾಲೆಯಲ್ಲಿ ಈ ಕುರ್ಚಿ ಕಲಹ ತಾರಕಕ್ಕೇರಿದೆ. ಕರ್ನಾಟಕದವರೇ ಆಗಿರುವ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹುಶಃ ಬೇರೆ ಎಲ್ಲ ರಾಜ್ಯಗಳ ಕಾಂಗ್ರೆಸ್ನ ಹೊಣೆಗಾರಿಕೆಗಿಂತ ಅತ್ಯಂತ ಚುರುಕಾಗಿ ಹಾಗೆ ಯಶಸ್ವಿಯಾಗಿ ನಮ್ಮ ರಾಜ್ಯದ ಈ ಬಣ ಬಡಿದಾಟ ಅಥವಾ ಕುರ್ಚಿ ಕಾಳಗವನ್ನು ಅಡ್ರೆಸ್ ಮಾಡಬೇಕಾಗಿತ್ತು. ಆ ಎಲ್ಲ ಕ್ಯಾಲಿಬರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲೂ ಕೂಡ ಇದೆ. ಆದರೆ ಎಲ್ಲ ಸಾಮರ್ಥ್ಯ ಇದ್ರೂ ಕೂಡ ಕರ್ನಾಟಕ ಕಾಂಗ್ರೆಸ್ ಪಾಳೆಯದ ಒಳಗೂ ಹೊರಗೂ ಸಂಪೂರ್ಣ ಜ್ಞಾನ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗಿದ್ರೂ ಕೂಡ ಕೈಯಲ್ಲಿ ಎಐಸಿಸಿ ಅಧ್ಯಕ್ಷ ಅನ್ನೋ ಪವರ್ಫುಲ್ ಆ ಖಾತೆ ಇದ್ರೂ ಕೂಡ ಏನೂ ಮಾಡಲಿಕ್ಕಾಗದ ಪರಿಸ್ಥಿತಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ. ಒಂದರ್ಥದಲ್ಲಿ 1 ನಿಮಿಷದಲ್ಲಿ ಪರಿಹಾರ ಕೊಡಬಹುದಾದ ಸಮಸ್ಯೆಗೆ ವರ್ಷಾನುಗಟ್ಟಲೆ ಆದರೂ ಕೂಡ ಪರಿಹಾರ ಕೊಡ್ಲಿಕ್ಕಾಗ್ತಾ ಇಲ್ಲ ಅನ್ನೋ ಒಂದು ರೀತಿಯ ಅಸಮಾಧಾನ ಬಹುಶಃ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನಸ್ಸಿನಲ್ಲೂ ಇರಬಹುದು. ಕಾರಣ ಅಥಾರಿಟಿ, ಎಐಸಿಸಿ ಅಧ್ಯಕ್ಷಗಿರಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೈಯಲ್ಲಿದ್ದರೂ ಕೂಡ ರಾಜ್ಯದ ಎಲ್ಲ ನಾಯಕರು ಬೊಟ್ಟು ಮಾಡಿ ತೋರಿಸ್ತಾ ಇರೋದು ಯಾರ ಕಡೆ? ರಾಹುಲ್ ಗಾಂಧಿ ಅವರ ಕಡೆ. ವಾಸ್ತವವಾಗಿ ಪರಿಸ್ಥಿತಿ ಇರೋದು ಹಾಗೆಯೇ. ಎಐಸಿಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಯಾವುದೇ ಡಿಸಿಷನ್ ಮೇಕಿಂಗ್ ಪವರ್, ಅದರಲ್ಲೂ ಕೂಡ ಕರ್ನಾಟಕದ ಮುಖ್ಯಮಂತ್ರಿ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲ ಅನ್ನೋದು ಹಿಂದಿನವರ ಹೇಳಿಕೆಯಲ್ಲೇನೆ ಬಹಿರಂಗ ಆಗ್ಬಿಟ್ಟಿದೆ. ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನೋ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ. ಆದರೆ ಇದಕ್ಕೆಲ್ಲದಕ್ಕೂ ಪರಿಹಾರ ಕೊಡಬೇಕಾಗಿರುವ ರಾಹುಲ್ ಗಾಂಧಿ ಅವರು, ಸದ್ಯಕ್ಕೆ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಅವರ ಬೆಂಬಲಿಗರು ಎಲ್ಲರೂ ಕೂಡ ತಿರುಗಿ ನೋಡ್ತಾ ಇರೋದು ರಾಹುಲ್ ಗಾಂಧಿ ಅವರ ಕಡೆಗೇನೆ. ಆದರೆ ಅದ್ಯಾಕೋ ಏನೋ ರಾಹುಲ್ ಗಾಂಧಿ ಅವರಿಗೆ ರಾಜ್ಯ ಕಾಂಗ್ರೆಸ್ ಪಾಳೆಯದ ಈ ಬೆಳವಣಿಗೆಗಳು ಅಷ್ಟು ಇಂಪಾರ್ಟೆಂಟ್ ಅಂತ ಅನ್ನಿಸ್ದ ಹಾಗೆ ಕಾಣ್ತಾ ಇಲ್ಲ. ಸೆಂಟ್ರಲ್ ಅಧಿವೇಶನ ಆಯಿತು, ಅದಾದ್ಮೇಲೆ ಫಾರಿನ್ ಟ್ರಿಪ್ ಆಯಿತು, ಈಗ ಬರ್ತಾರೆ, ಆಗ ಬರ್ತಾರೆ, ಈಗ ಕರೀತಾರೆ, ಆಗ ಕರೀತಾರೆ. ಈ ನಿರೀಕ್ಷೆ ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿ ಹೆಚ್ಚಾಗ್ತಿದೆಯೇ ಹೊರತು ಈ ನಿರೀಕ್ಷೆಯನ್ನು ಅಡ್ರೆಸ್ ಮಾಡಬೇಕು ಅನ್ನೋದು ರಾಹುಲ್ ಗಾಂಧಿ ಅವರ ಮನಸ್ಸಿನಲ್ಲಿ ಈ ದಿನಕ್ಕೂ ಕೂಡ ಬಂದಂತೆ ಕಾಣ್ತಾ ಇಲ್ಲ. ಈ ಪರಿಸ್ಥಿತಿಯ ಬಗ್ಗೆ ಮತ್ತಷ್ಟು ಆಳವಾದ ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನಮ್ಮ ಜೊತೆಯಲ್ಲಿ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರಾದ ಸಮೀವುಲ್ಲಾ ಸರ್ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸ್ಮಿತಾ. ಎಲ್ಲರ ಬೊಟ್ಟಿರೋದು ಕೂಡ ಹಾಗೆ ದೃಷ್ಟಿ ಇರೋದು ಕೂಡ ರಾಹುಲ್ ಗಾಂಧಿ ಅವರ ಕಡೆಗೇನೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾಗಿದ್ದರೂ ಕೂಡ ಸೊಲ್ಯೂಷನ್ ಇರೋದು ಹೈಕಮಾಂಡ್ನಲ್ಲಿ ಅಂತ ಹೇಳಿ ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ. ಬಟ್ ರಾಹುಲ್ ಗಾಂಧಿ ಅವರಿಗೆ ನಿಜಕ್ಕೂ ಕರ್ನಾಟಕದ ಈ ಕುರ್ಚಿ ಕಾದಾಟ ಸೀರಿಯಸ್ ಇಶ್ಯೂ ಅಂತ ಅನ್ನಿಸಿಲ್ವಾ, ಅಥವಾ ನಿಜವಾಗ್ಲೂ ಈಗಲೂ ಕೂಡ ಸೀರಿಯಸ್ನೆಸ್ ಇಲ್ವಾ ಅಂತ ಹೇಳಿ? ಒಂದು ಡೆವಲಪ್ಮೆಂಟ್ಸ್ ಗಳನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಯಾವುದೇ ತೀರ್ಮಾನಕ್ಕೆ ಬರಲಾರ್ದಲ್ಲೇ ಕಂಗಾಲಾಗಿದೆ ಅನ್ನುವಂತ ಸಿಗ್ನಲ್ಸ್ ನಮಗೆ ದೆಹಲಿಯಿಂದ ಬರ್ತಿದೆ ಸ್ಮಿತಾ. ಯಾಕೆ ಅಂತಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಮಾತಾಡಿರೋದೇ ಇಂಥದ್ದೊಂದು ಸ್ಟೇಟ್ಮೆಂಟ್ ಗೆ ಸಾಕ್ಷಿ. ಅಂದ್ರೆ ನಾವು ಇಂಟರ್ವ್ಯೂನ್ ಆಗೋದಕ್ಕೆ ಇಲ್ಲಿ ಕಮ್ಮಿ ಸ್ಕೋಪ್ ಇದೆ ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದವರು, ಎಐಸಿಸಿ ಅಧ್ಯಕ್ಷರು, ಕರ್ನಾಟಕದ ರಾಜಕಾರಣವನ್ನ ಚೆನ್ನಾಗಿ ಬಲ್ಲವರು. ಅವ್ರಿಗೂ ಎಐಸಿಸಿ ಅಧ್ಯಕ್ಷರಾಗಿದ್ದಾಗಲೇ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಅವರ ತವರು ನೆಲದಲ್ಲಿ ವಿದ್ಯಮಾನ ಸ್ಫೋಟಕ ಘಟ್ಟಕ್ಕೆ ಬಂದು ತಲುಪಿದೆ. ಇಂತಹ ಸಂದರ್ಭದಲ್ಲಿ ಒಂದು ರೀತಿನಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಹೆಚ್ಚಿಲ್ಲ ಅಂತ ಹೇಳಿ ಪರೋಕ್ಷವಾಗಿ ಸ್ವಲ್ಪ ಪಲಾಯನ, ಎಸ್ಕೇಪ್ ಆಗುವ ರೀತಿನಲ್ಲಿ ಸ್ಟೇಟ್ಮೆಂಟ್ ಅನ್ನು ಅವ್ರು ಮಾಡಿರೋದಿದೆಯಲ್ಲ, ಇದು ಹೈಕಮಾಂಡ್ ಕೂಡ ಇಲ್ಲಿ ಇಂಟರ್ವ್ಯೂನ್ ಆಗೋದಕ್ಕೆ ಅವ್ರ ಹತ್ರ ಯಾವುದೇ ಸ್ಪಷ್ಟ ಸೂತ್ರ ಇಲ್ಲ ಅನ್ನೋದು ಬಹಿರಂಗ ಆಗ್ತಿದೆ. ಇದು ನಂಬರ್ 1 ಸ್ಮಿತಾ ಅವರೇ. ಎರಡನೇದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಟೋನು ಬೆಳಗಾವಿಯಲ್ಲಿ 5 ಮಂದಿ ಸಚಿವರ ಸಭೆಯ ಬಳಿಕ ಚೇಂಜ್ ಆಗಿದೆ. 5 ಮಂದಿ ಸಚಿವರ ಸಭೆಯ ಬಳಿಕ ಅವರು ಕೊಡ್ತಿರುವಂತಹ ಸಿಗ್ನಲ್ ತುಂಬಾ ಸ್ಟ್ರಾಂಗು. ಮತ್ತು ನಾನು ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಸೇರಿದಂತಹ ನನ್ನ ಲೀಡರ್ಶಿಪ್ ಅನ್ನ ಚೇಂಜ್ ಮಾಡಕ್ ಹೋದ್ರೆ ಕಾಂಗ್ರೆಸ್ಸಿಗೆ ಸಮಸ್ಯೆ ಆಗುತ್ತೆ. ನಾನು ಯಾವುದೇ ಮಾತನ್ನ ಕೊಟ್ಟಿಲ್ಲ, ಅಂದ್ರೆ ರಾಜೀನಾಮೆಯನ್ನ ನಾನು ಕೊಡಲ್ಲ ಅನ್ನೋ ಸಿಗ್ನಲ್ ಅನ್ನ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಅಲ್ಲಿಂದ ಅವ್ರು ಕಳಿಸ್ತಾ ಇದ್ದಾರೆ. ಜೊತೆಗೆ ಅವರು ಖರ್ಗೆ ಅವರ ಜೊತೆ ಈ ವಿಚಾರದಲ್ಲಿ ನೇರವಾಗಿ ಮುಖಾಮುಖಿ ನಡೆಸೋದಕ್ಕೆ ಹಿಂದೆಟಾಗ್ತಿದ್ದಾರೆ. ಅವರು ಕೇರಳದ ನಾಯಕ ಅಥವಾ ಎಐಸಿಸಿ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವ್ರದ್ರು ರಾಹುಲ್ ಗಾಂಧಿ ಅವರ ಕೃಪಾ ಕಟಾಕ್ಷ ನನಗಿದೆ ಅನ್ನುವ ಸಿಗ್ನಲ್ ಅನ್ನ ಅನ್ನೋದ್ರ ಮೂಲಕ ಅವರು ನಾನು ಇಲ್ಲಿ ಅನ್ಕ್ವಶ್ಚನಬಲ್ ಲೀಡರ್ ಕರ್ನಾಟಕದ್ದು ಅನ್ನುವ ಒಂದು ಸಂದೇಶವನ್ನ ಸಿದ್ದರಾಮಯ್ಯನವರು ಇತ್ತೀಚೆಗೆ ಸ್ಟ್ರಾಂಗ್ ಆಗಿ ಕಳಿಸ್ತಾ ಇದ್ದಾರೆ. ಈ ವಿಚಾರಗಳು ಹೈಕಮಾಂಡ್ ಅನ್ನ ಗೊಂದಲಕ್ಕೆ ತಳ್ತಾ ಇವೆ.
ಫರ್ಮ್ ಡಿಸಿಷನ್ ಅನ್ನ ತಗೊಳ್ಳೋದಕ್ಕೆ ಹೈಕಮಾಂಡ್ ಕೈಲಿ ಆಗ್ತಾ ಇಲ್ಲ ಸ್ಮಿತಾ ಅವರೇ. ಬಟ್ ಇದನ್ನ ಹೇಗೆ ಹಿಂಗೇನೆ ಮುಂದೂಡ್ಕೊಂಡು ಅಥವಾ ನೀವೇ ನಿರ್ಧಾರ ಮಾಡ್ಕೊಂಡು ಹೋಗಿ ಈ ರೀತಿಯಲ್ಲಿ ಪರಿಸ್ಥಿತಿಯನ್ನ ಬಿಡೋ ಹಂತದಲ್ಲೂ ಇಲ್ವಲ್ಲ. ಇವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಗಳಲ್ಲೇನೆ ಆ ಅಸಮಾಧಾನ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ನೀವೇ ಬಗೆಹರಿಸ್ಕೊಳ್ಳಿ ಅಂತೇಳಿ ಅವ್ರು ಹೇಳಿದ್ರು ಕೂಡ ಅದಷ್ಟು ಸುಲಭ ಅಲ್ಲ ಅನ್ನೋದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ಅರಿವಿದ್ದಂತ ಕಾಣ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅದು ಸುಲಭ ಅಲ್ಲ ಅಂತ ಗೊತ್ತು. ಅವರು ವಿದ್ಯಮಾನದ ಒಂದು ಭಾಗ ಕೂಡ ಆಗಿದ್ದಾರೆ. ಕರ್ನಾಟಕದವರೇ ಮತ್ತು ಎಐಸಿಸಿ ಮುಖ್ಯಸ್ಥರಾಗಿರುವಂತ ಸಂದರ್ಭದಲ್ಲಿ ಅವರ ತವರು ನೆಲದ ಭಿನ್ನಮತವನ್ನ ನಿಭಾಯಿಸಕ್ಕೆ ಅವರೇ ಆಗ್ಲಿಲ್ಲ ಅಂದ್ರೆ ಅವರಿಗೆ ಒಂದು ದೊಡ್ಡ ಕೆಟ್ಟ ಹೆಸರು ಬರುತ್ತೆ. ಇದು ಕೂಡ ಒಂದು ಈಗ ಆ ಸ್ಟೇಟ್ಮೆಂಟಿನ ಬಳಿಕ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಹೆಚ್ಚು ಚರ್ಚಿತ ಆಗ್ತಿರುವಂತಹ ವಿಚಾರ. ನನಗೆ ಗೊತ್ತಾದ ಮೂಲಗಳ ಪ್ರಕಾರ ಒಂದು ಸುತ್ತಿನ ಸಭೆಯಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಎಐಸಿಸಿ ಜನರಲ್ ಸೆಕ್ರೆಟರೀಸ್, ಸಿಎಂ, ಡಿಸಿಎಂ ಮತ್ತು ಎಐಸಿಸಿ ಅಧ್ಯಕ್ಷರು ಇಷ್ಟು ಜನರ ಸಮ್ಮುಖದಲ್ಲಿ ಕುಳಿತು ಒಂದು ತೀರ್ಮಾನಕ್ಕೆ, ಅದೇನ್ ಸೂತ್ರನೋ ಒಂದು ತೀರ್ಮಾನನೋ ಅಥವಾ ತೀರ್ಮಾನ ಆಗುತ್ತೋ ಇಲ್ವೋ, ಒಟ್ಟು ಚರ್ಚೆಯನ್ನ ನಡೆಸೋದಕ್ಕೆ ಇದು ಆಗಿದೆ. ಹಾಗಾದ್ರೆ ಚರ್ಚೆ ನಡೆಯೋದು ಯಾವಾಗ ಅನ್ನೋದೇ ಇಲ್ಲಿ ಯಕ್ಷ ಪ್ರಶ್ನೆ. ಯಾಕೆ ಅಂತಂದ್ರೆ ಈಗ 25 ಕ್ರಿಸ್ಮಸ್ ಬರುತ್ತೆ, ಕ್ರಿಸ್ಮಸ್ಗೆ ರಜಾ, ನ್ಯೂ ಇಯರ್ ಎಂಡು, ಎಲ್ಲರೂ ವಿದೇಶಗಳಿಗೆ ಹೋಗ್ತಾರೆ. ವಿದೇಶದಿಂದ ಬರೋ ಹೊತ್ತಿಗೆ ಅಸೆಂಬ್ಲಿ ಶುರುವಾಗಿ ಬಜೆಟ್ ಅನ್ನ ಪ್ರೆಸೆಂಟ್ ಮಾಡೋದಕ್ಕೆ ಸಿದ್ದರಾಮಯ್ಯ ಸಜ್ಜಾದ್ರೆ ಇನ್ನು ಅಧಿಕಾರ ಹಂಚಿಕೆ ಯಾವಾಗ ಚರ್ಚೆಗೆ ಬರುತ್ತೆ ಅನ್ನೋದೇ ಇಲ್ಲಿ ನಿಗೂಢವಾದಂತಹ ವಿಚಾರ. ಆದ್ರಿಂದ ಒಟ್ಟು ವಿದ್ಯಮಾನಗಳ ಬಗ್ಗೆ ಸ್ಪಷ್ಟ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ವರಿಷ್ಠರು ಹಿಂದೇಟ್ ಹಾಕ್ತಾ ಇದ್ದಾರೆ. ಕಾಂಗ್ರೆಸ್ ವರಿಷ್ಠರಿಗೂ ಕೂಡ ಸಿದ್ದರಾಮಯ್ಯನವರನ್ನ ಮುಟ್ಟಿದ್ರೆ ಏನೆಲ್ಲ ಆಗ್ಬಹುದು ಅನ್ನುವಂತಹ ಒಂದು ಚಿಂತೆ, ಇದನ್ನ ನಾವ್ ಹೇಳ್ಬಹುದು ಚಿಂತೆ ಅಥವಾ ಭಯ, ಅದು ಆಗ್ತಾ ಇದೆ. ಆದ್ರಿಂದ ಈ ಡೆವಲಪ್ಮೆಂಟ್ಸ್ ಅವರು ನಿರ್ಧಾರ ಕೈಗೊಳ್ಳುವ ತನಕ ಕೂಡ ಈ ನಾಯಕರನ್ನ ಕರೆಸಿ ಮಾತಾಡಿ ಒಂದು ತೀರ್ಮಾನ ಘೋಷಣೆ ಮಾಡುವವರೆಗೂ ಕೂಡ ಕಾಂಗ್ರೆಸ್ನ ಈ ಭಿನ್ನಮತ ಅಥವಾ ಈ ಒಂದು ವಿದ್ಯಮಾನ ಯಾವುದೇ ಕಾರಣಕ್ಕೂ ಬಗೆಹರಿಯಲ್ಲ. ಹೀಗಾಗಿ ಈ ಗೊಂದಲ ಮುಂದುವರಿಯೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಅದು ಮುಖ್ಯವಾಗಿ ಕಾರಣ ಆಗುತ್ತೆ. ಖರ್ಗೆ ಅವರು ಹೇಳ್ಬೋದಿತ್ತು, ಇಲ್ಲ ನಾವು ಡೆಲ್ಲಿ ಕರೆಸ್ತಿದೀವಿ, ಚರ್ಚೆ ಮಾಡ್ತೀವಿ ಅಂತ. ಅವರು ಲೋಕಲ್ ಇಶ್ಯೂಸ್, ಚೀಫ್ ಮಿನಿಸ್ಟರ್ ಹುದ್ದೆಗೆ ನಡೆದಿರೋ ಜಟಾಪಟಿನ ನೀವು ಲೋಕಲ್ ಇಶ್ಯೂಸ್ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ರೆ, ಚೀಫ್ ಮಿನಿಸ್ಟರ್ ಅಪಾಯಿಂಟ್ ಮಾಡೋರು ಯಾರು? ಕಾಂಗ್ರೆಸ್ ಸಂಸ್ಕೃತಿನಲ್ಲಿ ಶಾಸಕಾಂಗ ಪಕ್ಷ ಸಭೆ ನೆಪ ಮಾತ್ರಕ್ಕೆ, ಚೀಫ್ ಮಿನಿಸ್ಟರ್ನ ಅಪಾಯಿಂಟ್ ಮಾಡೋದೇ ಹೈಕಮಾಂಡ್. ಎಲ್ಲರೂ ಹೈಕಮಾಂಡ್ ಜಪ ಮಾಡ್ತಿರ್ಬೇಕಾದ್ರೆ ಹೈಕಮಾಂಡ್ ನ ಒಂದು ಭಾಗವಾಗಿರುವ ಖರ್ಗೆ ಅವರು ಇಲ್ಲ ನೀವೇ ಬಗೆಹರಿಸ್ಕೊಳ್ಳಿ ಅಂದ್ರೆ ಅದೇನ್ ಯಾರ ಮಂತ್ರಿ ಮಾಡೋದ? ಯಾವ್ದು ನಿಗಮ ಮಂಡಳಿಗೆ ಅಧ್ಯಕ್ಷರ ನೇಮಕ ಮಾಡ್ಬೇಕಾದ್ರೂ ಡೆಲ್ಲಿಗೆ ಹೋಗ್ತಾರೆ. ಕಾರ್ಪೊರೇಷನ್ ಎಲೆಕ್ಷನ್ ಟಿಕೆಟ್ ಕೂಡ ನಿರ್ಧಾರ ಆಗೋದು ಡೆಲ್ಲಿನೇ ಸರ್, ಯಾವ್ದಾದ್ರು ಪಾರ್ಟಿ ಇರಬಹುದು. ಹೌದು, ಎಲ್ಲ ಡೆಲ್ಲಿಗೆ ಹೋಗ್ತಾರೆ. ಇನ್ ಸಿಎಂ ಹುದ್ದೆ ಲೋಕಲ್ ಇಶ್ಯೂ ಅಂತಂದ್ರೆ ಅದು ಯಾಕಾಗಿ ಅವರಿಗೆ ಅಂದ್ರು, ಅವ್ರಿಗೆ ಹೇಳಿಕೆಯ ಹಿನ್ನೆಲೆ ಏನಿದೆ, ಕರೆಯೋದಿಲ್ಲ ಅಂತ ಹೇಳ್ಬೋದಿತ್ತು. ನಾವು ಕರೆಸ್ತಿದೀವಿ, ಅಲ್ಲಿವರೆಗೆ ಸುಮ್ನಿದೆ ಅಂತ. ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಸಿಎಂ ಸ್ಟೇಟ್ಮೆಂಟ್ ಮಾಡ್ತಾರೆ, ಏನು ಯಾವುದೇ ಚರ್ಚೆ ಆಗಿಲ್ಲ, ಅಧಿಕಾರ ಹಂಚಿಕೆ ಸೂತ್ರ ಇಲ್ಲ, ನಾನೇ ಸಿಎಂ ಅಂತ ವಿಧಾನಸಭೆಯಲ್ಲಿ ಸಿಎಂ ಘೋಷಣೆ ಮಾಡ್ತಾರೆ. ಡಿಸಿಎಂ ಅದನ್ನ ಕೌಂಟರ್ ಮಾಡ್ತಾರೆ. ಅದನ್ನ ಖರ್ಗೆ ಅವರು ಲೋಕಲ್ ಇಶ್ಯೂ ಅಂತಾರೆ. ಇದು ಯಾವ ಸೀಮೆ ಪಾರ್ಟಿ ರನ್ ಮಾಡ್ತಾರೋ ದೇವರಿಗೆ ಗೊತ್ತು. ಇದರ ಜೊತೆಗೆ ಸರ್, ನಾವು ಈ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದಾಗ ರಾಹುಲ್ ಗಾಂಧಿ ಅವರ ಪಾತ್ರದ ಬಗ್ಗೆ ಹಿಂದೆ ಕೂಡ ಅನೇಕ ಬಾರಿ ಚರ್ಚೆ ಮಾಡಿದ್ವಿ. ಬಟ್ ಈಗ ಸ್ಥಳೀಯವಾಗಿ ನೀವು ನಿರ್ಧಾರ ಮಾಡ್ಕೊಳ್ಳಿ ಅಂತ ಹೇಳೋ ಮೂಲಕ ರಾಹುಲ್ ಗಾಂಧಿ ಅವರು ಅಪಾಯದಿಂದ ದೂರ ಸರಿತಿದ್ದಾರೆ, ಜವಾಬ್ದಾರಿಯಿಂದ ದೂರ ಸರಿತಿದ್ದಾರೆ ಅಂತ ಹೇಳಿ ಇದನ್ನು ನಾವು ಭಾವಿಸ್ಬೇಕಾ? ಅಥವಾ ನಾನು ಇಂಥ ವಿಚಾರಕ್ಕೆ ತಲೆ ಹಾಕೋದಿಲ್ಲ, ಇದೆಲ್ಲ ನೀವೇ ಬಗೆಹರಿಸ್ಕೊಳ್ಬೇಕಾಗಿರೋ ವಿಚಾರ ಅಂತ ಹೇಳಿ ಔದಾರ್ಯತೆ ತೋರಿಸ್ತಿದ್ದಾರೆ ಅಂತ ಹೇಳಿ ಭಾವಿಸ್ಬೇಕಾ ರಾಹುಲ್ ಗಾಂಧಿ ಅವರ ಈ ನಡೆ? ಎಸ್ಪೆಷಲಿ ನೀವು ಹೈಕಮಾಂಡ್ ನಾಯಕರು, ನೀವು ಒಂದು ಪಕ್ಷವನ್ನ ಮುನ್ನಡೆಸೋರು, ನೀವು ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕರು, ರಾಷ್ಟ್ರ ಮಟ್ಟದಲ್ಲಿ ಒಂದು ಪಕ್ಷವನ್ನ ಲೀಡ್ ಮಾಡ್ತಿರುವಂತ ಸಂದರ್ಭದಲ್ಲಿ ಸ್ಥಳೀಯವಾಗಿ ನಾಯಕತ್ವ ಬದಲಾವಣೆ ಇರಬಹುದು, ಬೇಕಾದಷ್ಟು ಸವಾಲುಗಳು ಬರ್ತವೆ. ಈ ಸವಾಲುಗಳು ಬಂದಾಗ ಅದನ್ನ ಅಲ್ಲೇ ಅಗತ್ಯತೆ ಅಥವಾ ಆ ಸಂದರ್ಭ ಸ್ಥಿತಿಗತಿಗೆ ಅನುಗುಣವಾಗಿ ಸಾಲ್ವ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಿರ್ಬೇಕು, ವಿಶ್ವಾಸಕ್ಕೆ ತಗೋಬೇಕು. ಇದು ಒಂದು ಪ್ರೋಸೆಸ್. ಈ ಪ್ರೋಸೆಸ್ಸಿನ ಸಂದರ್ಭದಲ್ಲಿ ನಾಯಕರಿಗೆ ಕರೆದು
ಇದು ನಮ್ಮ ಡಿಸಿಷನ್, ಇದು ಈ ತರ ನೀವು ಹೋಗಿ ಅಥವಾ ನೀವು ಬನ್ನಿ ಅಂತ ಹೇಳಿ ವಿಶ್ವಾಸಕ್ಕೆ ತಗೊಳ್ಳೋದು, ಒಂದ್ ಡಿಸಿಷನ್ ತಗೊಳ್ಳೋದು, ಏನೋ ಒಂದ್ ಮಾಡ್ಬೇಕಾಗುತ್ತದು. ಅದು ಒಂದು ಪಕ್ಷದಲ್ಲಿ ಯಾವುದೇ ಪಕ್ಷ, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಮೊದ್ಲಿಂದಲೂ ನಡ್ಕೊಂಡ್ ಬಂದಿರುವಂತಹ ಪದ್ಧತಿ. ಇಂಥ ಸಂದರ್ಭದಲ್ಲಿ ನೀವು ಲೋಕಲ್ ಆಗಿ ನೀವು ಬಗೆಹರಿಸ್ಕೊಳ್ಳಿ ಅಂತಂದ್ರೆ ನೀವ್ ಹೇಳಿದ ಹಾಗೆ ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋದು ಆಗಲ್ಲ, ಅಥವಾ ಭಯದಿಂದ ದೂರ ಇರೋದು ಅಲ್ಲ, ಪಲಾಯನವೂ ಅಲ್ಲ. ಹ್ಮ್ ಯಾರು ಅದನ್ನ ಹೇಳಿದ್ರೆ ತೀರ್ಮಾನ ಮಾಡುವಂತವ್ರು ಈ ಕ್ರೈಸಿಸ್ಸಿನ ಸಂದರ್ಭದಲ್ಲಿ ಇಲ್ಲ ನೀವು ಬಗೆಹರಿಸ್ಕೊಳ್ಳಿ ಅಂತಂದ್ರೆ ಅದು ಎಸ್ಕೇಪಿಸಮ್ ಆಗುತ್ತೆ. ಹೈಕಮಾಂಡ್ ಮಸ್ಟ್ ಇಂಟರ್ವೀನ್. ಈ ಬಟ್ ಇರೋ ಹೌದು ಸರ್, ಅಂದ್ರೆ ರಾಹುಲ್ ಗಾಂಧಿ ಅವರನ್ನ ಕಾಂಗ್ರೆಸ್ನ ಫ್ಯೂಚರ್ ಅಂತ ಹೇಳಿ ಹಿಂದಿನ ಭೂತಕಾಲದ ಅನೇಕ ವರ್ಷಗಳಿಂದ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಕಾಂಗ್ರೆಸ್ನ ಭವಿಷ್ಯವಾಗಿರುವ ರಾಹುಲ್ ಗಾಂಧಿ ಅವರೇ ಎಸ್ಕೇಪಿಸಮ್ ತೋರಿಸ್ತಿದ್ದಾರೆ ಅಂತಂದ್ರೆ ಇದನ್ನು ಹೆಂಗೆ ವ್ಯಾಖ್ಯಾನ ಮಾಡಬೇಕು ಅಥವಾ ಹೆಂಗೆ ಅರ್ಥೈಸ್ಕೊಳ್ಬೇಕು? ಕಾಂಗ್ರೆಸ್ನ ಕಾರ್ಯಕರ್ತರು, ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರ ಮೇಲೆ ಹೋಗುವ ಸಂದೇಶ, ಪರಿಣಾಮಗಳು ಎಂಥದ್ದು ಅಂತ? ಪರಿಣಾಮ ಆಗ್ಬಿಟ್ಟಿದೆ ಸ್ಮಿತಾ ಅವ್ರೆ. ಆಲ್ರೆಡಿ ಈಗ ಮೊದಲು ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದು ಡ್ರಾಮಾ ಮಾಡಕ್ ನೋಡಿದ್ರು, ಬ್ರೇಕ್ಫಾಸ್ಟ್ ಮೀಟಿಂಗ್ ಫ್ಲಾಪ್ ಆಯ್ತು. ಅದಾದ ನಂತರ ಡಿಫರೆನ್ಸಸ್ ಮಂಗಳೂರಲ್ಲಿ ಎಐಸಿಸಿ ಜನರಲ್ ಸೆಕ್ರೆಟರಿ ಅವರ ಸಮ್ಮುಖದಲ್ಲಿ ಕಾರ್ಯಕರ್ತರ ಮಟ್ಟಕ್ಕೆ ರೂಟಿಗೆ ಈ ನಾಯಕತ್ವದ ವಿಚಾರ ಗುಂಪುಗಳಾಗಿ ಬೆಳೀತು. ಅಲ್ಲಿ ಡಿ.ಕೆ.ಶಿ ಅವರು ಒಂದು ಗುಂಪು, ಸಿಎಂ ಅವ್ರದ್ದು ಗುಂಪು, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಮುಂದೆ. ಅದಾದ ನಂತರ ವಿಧಾನಸಭೆಯಲ್ಲಿ ಸಿಎಂ ಅದನ್ನು ಘೋಷಣೆ ಮಾಡೋದ್ರ ಮೂಲಕ ಡಿ.ಸಿ.ಎಂ ಅದು ಇಲ್ಲ ಒಪ್ಪಂದ ಆಗಿರೋದು ನಿಜ ಅಂತ ಹೇಳುವ ಮೂಲಕ ಸಿಎಂ ಮತ್ತು ಡಿ.ಸಿ.ಎಂ ಒಂದೇ ತಿಂಗಳಲ್ಲಿ ಬ್ರೇಕ್ಫಾಸ್ಟ್ ಮಾಡಿದವರು 3 ವಾರದಲ್ಲಿ ಮುಖಾಮುಖಿ ಸಂಘರ್ಷಕ್ಕೆ ಎದುರಾಗುವ ಘಟ್ಟಕ್ಕೆ ಬಂದು ತಲುಪಿದೆ. ಇಬ್ಬರು ಕೂಡ ದೆಹಲಿಗೆ ಯಾವಾಗ ಕರೀತಾರೆ ಅನ್ನುವ ಮಟ್ಟಕ್ಕೆ ಪರಿಸ್ಥಿತಿ ಬಂದು ತಲುಪಿದೆ. ಈ ಹಂತಕ್ಕೆ ಮುಖಾಮುಖಿ ಸಿಎಂ ಮತ್ತು ಡಿ.ಸಿ.ಎಂ ಬಂದು ತಲುಪಿದ ನಂತರವೂ ಕೂಡ ನೀವೇ ಬಗೆಹರಿಸ್ಕೊಳ್ಳಿ ಅಂತಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲೇ ಮುಗಿದು ಹೋಗೋದು, ಲಂಚ್ ಮೀಟಿಂಗ್ ಅಲ್ಲೇ ಮುಗಿದು ಹೋಗೋದು. ಅದು ಅಷ್ಟು ಹಗುರನ ಅಲ್ಲ. ಅವರು ಎತ್ತರದ ನಾಯಕರು, ಕರ್ನಾಟಕದ ರಾಜಕಾರಣ ಗೊತ್ತು ಅವರಿಗೆ. ಅವರು ಸರಿಯಾದ ತೀರ್ಮಾನವನ್ನ ಅವರು ಬನ್ನಿ ಡೆಲ್ಲಿಗೆ ಅಂತಲೋ, ಇಲ್ಲ ನಾವು ಕೂತ್ ತೀರ್ಮಾನ ಮಾಡ್ತೇವೆ, ಸಂಕ್ರಾಂತಿ ಹೊತ್ತಿಗೆ ತೀರ್ಮಾನ ಮಾಡ್ತೇವೆ, ಅಲ್ಲಿವರೆಗೆ ಸುಮ್ನಿರಿ ಅಂತಲೋ ಅವ್ರು ಹೇಳ್ಬೋದಿತ್ತು. ಲೋಕಲ್ ಇಶ್ಯೂ ಹೇಗಾಗುತ್ತೆ? ಅಲ್ಲ. ಹೀಗಾಗಿ ಹೈಕಮಾಂಡು ಫರ್ಮದ ತೀರ್ಮಾನವನ್ನು ತಗೋಬೇಕು. ಅದ್ ಯಾರ ಪರನೋ ಯಾರ ವಿರುದ್ಧನೋ ಆ ಫರ್ಮನ ತೀರ್ಮಾನ ತೆಗೆದುಕೊಳ್ದೆ ಹೋದ್ರೆ ಕಾಂಗ್ರೆಸ್ ನಲ್ಲಿ ಬೇರು ಮಟ್ಟಕ್ಕೆ ಭಿನ್ನಮತ ವ್ಯಾಪಿಸಿ ಅಲ್ಲಿ ಆ ಬಣ, ಈ ಗುಂಪು, ಈ ಬಣ. ನನಗೆ ಗೊತ್ತಿರುವ ಇನ್ನೊಂದು ಮಾಹಿತಿಯನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ ಸ್ಮಿತಾ ಅವರೇ. ನಾನು ಒಂದು 7-8 MLA ಜೊತೆ ಮಾತಾಡಿದೆ. ಆ MLA ಒಂದು ಬಣದ MLA, ಆ MLA ಏನ್ ಹೇಳ್ತಾರೆ ಅಂದ್ರೆ ಜನವರಿ 9 ತನಕನೋ 6 ತನಕನೋ ನಾವು ಸುಮ್ನಿರ್ತೇವೆ. ಹೈಕಮಾಂಡು ಯಾವುದೇ ತೀರ್ಮಾನವನ್ನ ತೆಗೆದುಕೊಳ್ಳದೆ ಹೋದ್ರೆ ಒಂದ್ 20-25 ಜನ MLAs ನಾವು ಸುದ್ದಿಗೋಷ್ಠಿಯನ್ನ ಕರೆದು ಈ ಸರ್ಕಾರದಲ್ಲಿ ಶಾಸಕರಿಗೆ ಮಾನ್ಯತೆ ಇಲ್ಲ, ಕೆಲವೇ ವ್ಯಕ್ತಿ ಮುಖ್ಯಮಂತ್ರಿಯನ್ನ ಸುತ್ತುವರೆದು ಅವರು ತಮ್ಮದೇ ಆದ ಬೇಳೆಯನ್ನ ಬೇಯಿಸ್ಕೊತಿದ್ದಾರೆ, ನಮ್ಮ ಕೆಲಸಗಳು ಆಗ್ತಾ ಇಲ್ಲ ಅನ್ನೋ ಸ್ಟೇಟ್ಮೆಂಟ್ ಅನ್ನ, ಬಹಿರಂಗ ಸ್ಟೇಟ್ಮೆಂಟ್ ಅನ್ನ ನಾವು ಗುಂಪುಗೂಡಿ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ಬೇಕಾಗಿ ಬರುತ್ತೆ ಅನ್ನುವ ಮಾತನ್ನ ನನಗೆ ಹೇಳಿದ್ರು. ಅದು ಕೇಸ್ ಹಿಂಗ್ ನಿಜವಾಗ್ಲೂ ಆಗಿದ್ದೆ ಆದಲ್ಲಿ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ನೆವರ್ ಬಿಫೋರ್ ಅನ್ನೋ ರೀತಿಯಲ್ಲಿ ಆಗೋಗುತ್ತಾ? ಕಾಂಗ್ರೆಸ್ ಪಕ್ಷಕ್ಕಂತೂ ನೋ ಡೌಟ್ ಮುಜುಗರ. ಇದು ನನ್ನ ರೀಡಿಂಗ್ ಏನು ಇಲ್ಲ. ನಾನು 6-7 ಜನ MLA ಜೊತೆ ಮಾತಾಡಿದಾಗ ಒಂದು ಬಣದಿಂದ ಅವರು ಇದನ್ನ ಹೇಳಿದ್ರು ನನಗೆ. ಅಂದ್ರೆ ಎಲ್ಲ ಅದು ಅವರು ಅನಂತರ ಏನಾಗುತ್ತೋ ಮಾತಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಈಗ ಅವರ ತಲೆಯಲ್ಲಿ ಇರುವಂತದ್ದನ್ನ, ಅಂದ್ರೆ ನಾಯಕತ್ವ ವಿಚಾರದಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡದೆ ಹೋದ್ರೆ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರೋದಕ್ಕೆ ಈ ಗುಂಪಿನ ಶಾಸಕರು ತಮ್ಮದೇ ಆದ ತಂತ್ರವನ್ನ ಬಳಸೋದಕ್ಕೆ ಸಜ್ಜಾಗಿದ್ದಾರೆ ಅನ್ನೋದು ಒಟ್ಟು ನನ್ನ ಮಾತಿನ ಸಾರಾಂಶ. ಇಷ್ಟೆಲ್ಲ ಆಗೋವರೆಗೂ ಕೂಡ ಹೈಕಮಾಂಡ್ ಮೌನವಾಗೇ ಇದ್ಬಿಟ್ರೆ, ನೀವು ಬಗೆಹರಿಸ್ಕೊಳ್ಳಿ ಅಂತ ಕೈ ಬಿಟ್ಬಿಟ್ರೆ ಅಥವಾ ಕೈ ಚೆಲ್ಲಿದ್ರೆ ಈ ಪರಿಸ್ಥಿತಿಯನ್ನ, ಸರ್ ಹಿಂದೆ ಕೂಡ ಹೀಗೆ ಪವರ್ ಟಸಲ್ ಆದಾಗ ಬೇರೆ ಬೇರೆ ರಾಜ್ಯಗಳಲ್ಲಿ ಪಕ್ಷವೇ ಇಬ್ಬಾಗವಾಗುವ ಪರಿಸ್ಥಿತಿಯನ್ನ ಕಾಂಗ್ರೆಸ್ ಎದುರಿಸೋದನ್ನ ಕೂಡ ನಾವು ಗಮನಿಸಿದೀವಿ. ಇಲ್ಲಿ ಆಗೋದಿಲ್ಲ ಅನ್ನೋ ವಿಶ್ವಾಸ ಹೇಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಅಂತ? ಅದು ಹೈಕಮಾಂಡ್ನವರು ತೀರ್ಮಾನವನ್ನ ಕೈಗೊಳ್ಬೇಕು. ಯಾಕೆ ಅಂತಂದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಕರ್ನಾಟಕ ರಾಜ್ಯ ರಾಜಕಾರಣದ ಬಗ್ಗೆ ಕರ್ನಾಟಕ ಉಸ್ತುವಾರಿ ಇರುವಂತಹ ಸುರ್ಜೇವಾಲಾ ಈ ಕಡೆ ತಲೆ ಹಾಕ್ತಿಲ್ಲ, ಅವರು ಯಾರಿಗೂ ಸಿಗ್ತಾ ಇಲ್ಲ.
ಕರ್ನಾಟಕದ ಇನ್ಚಾರ್ಜ್ ಕೊಟ್ಟಂತಹ ಹೈಕಮಾಂಡ್ ನ ಪ್ರಮುಖ ವ್ಯಕ್ತಿ ಸುರ್ಜೇವಾಲಾ ಯಾಕಾಗಿ ಕರ್ನಾಟಕದಲ್ಲಿ ಇಷ್ಟೊಂದು ಕ್ರೈಸಿಸ್ ಡೀಪ್ ಆದ್ರೂ ಕೂಡ ತಲೆ ಹಾಕ್ತಿಲ್ಲ. ಎಐಸಿಸಿ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು ಒಂದ್ ನಿಲುವು, ಅವರು ಮುಖ್ಯಮಂತ್ರಿಗಳ ಪರ ಇದ್ದಾರೆ. ಮತ್ತೊಬ್ಬ ಎಐಸಿಸಿ ಜನರಲ್ ಸೆಕ್ರೆಟರಿ ಅವರು ಡಿ.ಕೆ. ಶಿವಕುಮಾರ್ ಪರ ಇದ್ದಾರೆ. ಆದ್ರೆ ಅವರು ಕರ್ನಾಟಕದ ಇನ್ಚಾರ್ಜ್ ಆದ್ರೂ ಕೂಡ ಮಧ್ಯಪ್ರವೇಶವನ್ನ ಅವರು ಮಾಡ್ತಾ ಇಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಕರ್ನಾಟಕದ ವಿಚಾರದಲ್ಲಿ ಎಐಸಿಸಿ ಮಟ್ಟದಲ್ಲಿ ಅಭಿಪ್ರಾಯ ಭೇದ ಇರೋದು ನಮಗೆ ಎದ್ದು ಕಾಣ್ತಾ ಇದೆ. ಈ ಗೊಂದಲ ಇಲ್ಲಿಯ ಲೀಡರ್ಸ್ ಗಳಿಗಿಂತ ಹೆಚ್ಚಾಗಿ ಹೈಕಮಾಂಡ್ ಲೀಡರ್ಸ್ ಗಳನ್ನೇ ಕಾಣ್ತಾ ಇದೆ. ಅವರು ಕರ್ನಾಟಕದ ವಿಚಾರದಲ್ಲಿ ಸ್ಪಷ್ಟ ತೀರ್ಮಾನವನ್ನ ಕೈಗೊಳ್ಳೋದಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಸೋನಿಯಾ ಗಾಂಧಿ ಅವರ ಅಭಿಪ್ರಾಯ ಒಂದ್ ರೀತಿ ಇತ್ತು ಅಂತಂದ್ರೆ, ರಾಹುಲ್ ಗಾಂಧಿ ಅವರ ಅಭಿಪ್ರಾಯ ಇನ್ನೊಂದು ರೀತಿಯಲ್ಲಿದೆ. ಹೀಗಾಗಿ ಇಲ್ಲಿ ಗೊಂದಲ ಇರೋದು ನಿಶ್ಚಿತವಾಗಿ ಎದ್ದು ಕಾಣ್ತಾ ಇರೋದ್ರಿಂದ ಈ ಗೊಂದಲವನ್ನ ಹೈಕಮಾಂಡ್ ಬಗೆಹರಿಸ್ತಿಲ್ಲ ಅಂದ್ರೆ ಅವರು ಕರ್ನಾಟಕದಿಂದ ಪ್ರತಿಕೂಲ ವಾತಾವರಣವನ್ನಷ್ಟೇ ನಿರೀಕ್ಷೆ ಮಾಡ್ಬೇಕಾಗಿ ಬರುತ್ತೆ. ಇದೆಲ್ಲದರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸರ್, ನಾನು ಈ ಬ್ರೇಕಿಂಗ್ ಅಪ್ಡೇಟ್ ಕೊಡ್ಲಿಕ್ಕೆ ಮುಂಚೆ ಹೇಳ್ತಾ ಇದ್ದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಎಲ್ಲ ಕ್ಯಾಲಿಬರ್ ಇದೆ. ಎಐಸಿಸಿ ಅಧ್ಯಕ್ಷರು ಅನ್ನೋದರ ಜೊತೆಗೆ ಕರ್ನಾಟಕದವರು, ಇಲ್ಲಿನ ರಾಜಕೀಯವನ್ನ ಒಳಗೂ ಹೊರಗೂ, ಅದರಲ್ಲೂ ಕಾಂಗ್ರೆಸ್ ಪಾಳ್ಯದ ಒಳಗೂ ಹೊರಗುವನ್ನ ಅರ್ಥ ಮಾಡ್ಕೊಂಡವರು, ಎಲ್ಲ ಇದ್ದು ಕೂಡ, ಎಲ್ಲ ಅರಿವಿದ್ದು ಕೂಡ ಯಾವುದೇ ಡಿಸಿಷನ್ ಅನ್ನ ನಾನು ತೆಗೆದುಕೊಳ್ಳಿಕ್ಕಾಗ್ತಿಲ್ಲ, ಈ ಕುರ್ಚಿ ಕಾದಾಟಕ್ಕೆ ಒಂದು ಪರಿಹಾರವನ್ನ ಕೊಡ್ಲಿಕ್ಕಾಗ್ತಾ ಇಲ್ಲ ಅನ್ನೋದು ಅವ್ರ ಮೇಲೆ ಎಂಥ ಪರಿಣಾಮ ಬೀರಿರಬಹುದು ಅಂತ? ಖಂಡಿತ ಅವ್ರ ಮೇಲೆ ಪರಿಣಾಮ ಬೀರಿದ್ದಕ್ಕೆ ಅವರು ಏನು ಇಲ್ದಲೇನೆ ಲೋಕಲ್ ಅಲ್ಲಿ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಿರೋದು. ಅದು ಅವ್ರ ಸ್ಟೇಟ್ಮೆಂಟ್, ಅವ್ರು ಯಾಕೆ ಆ ಸ್ಟೇಟ್ಮೆಂಟ್ ನ ಕೊಟ್ರು ಅನ್ನೋದು ನಿಜಕ್ಕೂ ಆಶ್ಚರ್ಯದ ವಿಚಾರ. ಗುಂಪುಗಳಾಗಿದೆ, ಶಾಸಕರಲ್ಲಿ ಗುಂಪಾಗಿದೆ, ಕಾರ್ಯಕರ್ತರಲ್ಲಿ ಬಣ ಆಗಿದೆ, ನಾಯಕರು ಮುಖಾಮುಖಿ ನಿಂತಿದ್ದಾರೆ, ಮುಖ್ಯಮಂತ್ರಿಗಳು ಟಫ್ ಆಗ್ತಾ ಇದ್ದಾರೆ. ನೀವು ಅಬ್ಸರ್ವ್ ಮಾಡಿದ್ರೆ ಏನೋ, ಬೆಳಗಾವಿನಲ್ಲಿ 5 ಜನ ಮಂತ್ರಿಗಳ ಡಿನ್ನರ್ ಮೀಟಿಂಗ್ ನ ಬಳಿಕ, ಡಿನ್ನರ್ ಮೀಟಿಂಗ್ ಅಲ್ಲಿ ಮಹದೇವಪ್ಪ ಇದ್ರು, ಜಾರಕಿಹೊಳಿ ಅವರು ಇದ್ರು, ಮುಖ್ಯಮಂತ್ರಿ ಇದ್ರು, ಜಮೀರ್ ಅಹಮದ್ ಅವರು ಇದ್ರು, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದ್ರು. ಇದರ ನಡುವೆ ಒಂದ್ ವೇಳೆ ನಾಯಕತ್ವ ಬದಲಾವಣೆ ಇತ್ತು ಅಂದ್ರೆ ದಲಿತ ಮುಖ್ಯಮಂತ್ರಿ ಬರಬೇಕು ಅನ್ನುವ ಒಂದು ವಾದವನ್ನ ಈ ಗುಂಪೆ ಹುಟ್ಟಾಕಿದೆ. ಮತ್ತು ಆ ಮೀಟಿಂಗಿನ ಬಳಿಕ ಸಿಎಂ ಅಗ್ರೆಸಿವ್ ಆದ್ರು. ನೆಕ್ಸ್ಟ್ ಡೇ ಅವರು ರಿಪ್ಲೈನ ಕೊಡ್ಬೇಕಾದ್ರೆ DCM ಅವರು ಫ್ಲೋರ್ ಇರ್ಲಿಲ್ಲ. ಆಗ ಅವರು ಸಾಮಾನ್ಯವಾಗಿ ನೀವು ಅಬ್ಸರ್ವ್ ಮಾಡಿರ್ತೀರಾ, ನಿಮಗೂ ಗೊತ್ತಿರುತ್ತೆ, ನಾಯಕತ್ವದ ವಿಚಾರವನ್ನ ಪ್ರತಿಪಕ್ಷಗಳು ಅವರು ಪ್ರಸ್ತಾಪ ಮಾಡಿದಾಗ ಸಾಮಾನ್ಯವಾಗಿ ಮುಖ್ಯಮಂತ್ರಿ ಆಗಿದ್ದವರು ಅದಕ್ಕೆ ಉತ್ತರ ಕೊಡದಲೆ ಅದನ್ನ ತೇಲ್ಸಿ ಬೇರೆ ವಿಚಾರಕ್ಕೆ ಕೊಟ್ಟು ಹೋಗ್ತಾರೆ. ಇದು ನಾವು ಕಂಡಿರುವ ಸಾಮಾನ್ಯವಾದಂತಹ ರೀತಿ. ಅಥವಾ ತಿರುಗಿಸಿ ಅಪೋಸಿಷನ್ ಅಂತ ಚುಚ್ಚುತ್ತಾರೆ, ನಿಮ್ ಪಾರ್ಟಿನಲ್ಲಿ ಆಗಿಲ್ವಾ, ನಿಮ್ ಪಾರ್ಟಿನಲ್ಲಿ ಅಂದ್ರೆ ಆ ಪ್ರಶ್ನೆಗಳನ್ನ ಅವಾಯ್ಡ್ ಮಾಡ್ತಾರೆ, ನೆಕ್ಸ್ಟ್ ಉತ್ತರಕ್ಕೆ ಹೋಗ್ತಾರೆ. ಅಲ್ಲೇನು ಉತ್ತರ ಹೇಳಲೇಬೇಕು ಅಂತ ಏನಿಲ್ಲ. ಆದ್ರೆ ತಡೆದು ನಿಂತು ಕೆಣಕಿ ದೀರ್ಘವಾಗಿ ಎಳೆದು ಪದೇ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಿದೆಯಲ್ಲ ನಾಯಕತ್ವ ವಿಚಾರದಲ್ಲಿ, ಅದು ಆಕಸ್ಮಿಕ ಅಲ್ಲ. ಅದು ಇಟ್ ಇಸ್ ಎ ಕ್ಯಾಲ್ಕುಲೇಟೆಡ್ ಸ್ಟೇಟ್ಮೆಂಟ್. ಸಿಎಂ ಮಾಡಿದ್ದು ನಾಯಕತ್ವ ವಿಚಾರದಲ್ಲಿ ದೀರ್ಘವಾಗಿ ಹೌಸ್ ಅಲ್ಲಿ ಮಾತಾಡಿದ್ದು ಕ್ಯಾಲ್ಕುಲೇಟೆಡ್ ಸ್ಟೇಟ್ಮೆಂಟ್. ಅವರು ಅಗ್ರಿಮೆಂಟ್ ಆಗಿದೆ ಅನ್ನೋದನ್ನ ಒಪ್ಪಂದ ಆಗಿಲ್ಲ ಅಂತ ರೂಲ್ಡ್ ಔಟ್ ಮಾಡಿದ್ರು. ಅವರು ಹೈಕಮಾಂಡ್ ಅಂತ ಹೇಳಿದ್ರು, ಬಟ್ ಇನ್ನು ಉಳಿದ ಅವಧಿಗೂ ನಾನೇ ಸಿಎಂ ಅಂತಂದ್ರು. ಈ ಸಂದೇಶ ರವಾನೆ ಮಾಡಿದ್ದು ಇಬ್ಬರಿಗೆ, ಒಂದು ಖರ್ಗೆ ಅವರಿಗೆ, ಇನ್ನೊಂದು DK ಶಿವಕುಮಾರ್ ಅವರಿಗೆ, ಇನ್ನೊಂದು ಹೈಕಮಾಂಡ್. ಖರ್ಗೆ ಅವರಿಗೆ ಅಂದ್ರೆ ಹೈಕಮಾಂಡ್ಗೆ, ನಾನು ಅಧಿಕಾರದಿಂದ ಇಳಿಯಲ್ಲ, ನನಗೆ ಚೇಂಜ್ ಮಾಡಿ ಅನ್ನುವ ಸಿಗ್ನಲ್ ಅಲ್ಲಿಂದ ಪಾಸ್ ಆಯ್ತು. ಹಾಗಾದ್ರೆ ಹೈಕಮಾಂಡ್ ಈಗ ಏನ್ ಮಾಡ್ಬೇಕು, ಇದು ಪ್ರಶ್ನೆ. ಖರ್ಗೆ ಅವರ ಮುಂದಿರುವ $1 ಮಿಲಿಯನ್ ಪ್ರಶ್ನೆ ಮುಂದೇನು ಮಾಡ್ಬೇಕು. ಇದರ ಜೊತೆಯಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಸ್ ಈ ಖರ್ಗೆ ಅವರ ಮನೆ ಸುತ್ತ ಕೂಡ ಆಗ್ತಾ ಇದೆ. ಅದರ ಬ್ರೇಕಿಂಗ್ ಅಪ್ಡೇಟ್ ತಗೊಂಡು ವಾಪಸ್ ನಿಮ್ಮ ಹತ್ರಕ್ಕೆ ಬರ್ತೀನಿ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಅನೇಕ ರಾಜಕೀಯ ನಾಯಕರು ಬಂದು ಹೋಗಿ ಮಾಡ್ತಿರೋದು ಕೂಡ ಈ ಲೆಕ್ಕಾಚಾರಗಳಲ್ಲಿ ಇವರ ಪಾತ್ರ ಏನು ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಒಂದು ಅರ್ಥದಲ್ಲಿ ಪವರ್ ಸೆಂಟರ್ ಆಗಿದೆ ಬೆಂಗಳೂರಿನ ಖರ್ಗೆ ಅವರ ನಿವಾಸ. ಎಐಸಿಸಿ ಅಧ್ಯಕ್ಷರ ಜೊತೆಯಲ್ಲಿ ಗೃಹ ಸಚಿವರಾದ ಪರಮೇಶ್ವರ್ ಅವರು ಚರ್ಚೆ ನಡೆಸಿದ್ದಾರೆ. ನಾಯಕತ್ವ ವಿಚಾರದ ಬಗ್ಗೆನೇ ಮಾತನಾಡಿಸಿದ್ರ, ಸಿಎಂ ಸ್ಥಾನಕ್ಕೇನಾದ್ರೂ ತಮ್ಮದೂ ಒಂದಿರ್ಲಿ ಅಂತ ಹೇಳಿ ಟವಲ್ ಹಾಕೋ ಪ್ರಯತ್ನ ಮಾಡಿದ್ರ? ಪರಮೇಶ್ವರ್ ಭೇಟಿ ಹಿಂದಿದೆಯಾ ರಾಜಕೀಯ ತಂತ್ರಗಾರಿಕೆ? ಹೈಕಮಾಂಡ್ ನಿರ್ಧಾರದ ಮೇಲೆ ಹಾಗಾದ್ರೆ ಸಿಎಂ ಬಣದ ಆಟ ನಿರ್ಧಾರವಾಗಿದೆಯಾ? ಹೀಗೊಂದು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಇವತ್ತು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ
ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭೇಟಿಯಾದ ಸಂದರ್ಭ. ಅವ್ರು ಹೇಳಿದ ಮೇಲೆ, ನಮ್ಮ AICC ಅಧ್ಯಕ್ಷರು ಹೇಳಿದ ಮೇಲೆ ಅದಕ್ಕೆ ನಾವು ಎಲ್ಲ ರೀತಿಯ ಗೌರವವನ್ನು ಕೊಡ್ತೇವೆ. ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ, ಏನು ಸೂಚನೆ ಕೊಡ್ತಾರೋ ಮುಂದೆ ಗೊತ್ತಿಲ್ಲ. ಆದರೆ ಅವರು ಹೇಳಿದ ಮೇಲೆ ಅದನ್ನು ಕೇಳಲೇಬೇಕಲ್ಲ ನಾವೆಲ್ಲರೂ ಕೂಡ. ಇಲ್ಲೇ ಗೊಂದಲ ಬಗೆಹರಿಸ್ಕೋಬೇಕಾ ಸರ್? ಅಲ್ಲಿಗೆ ಹೋಗೋದು ಬೇಡ ಅಲ್ಲ, ಅದನ್ನು ಅವ್ರು ಹೇಳಿದಾರಲ್ಲ ಆ ರೀತಿ ಅವ್ರು ಹೇಳಿದ ಮೇಲೆ ಅದಕ್ಕೆ ಇಲ್ಲೇ ಬಗೆಹರಿಸ್ಕೊಳ್ಳೋದಿದ್ದರೆ ಒಳ್ಳೆಯದು, ಇಲ್ಲೇ ಬಗೆಹರಿಸ್ಕೋಬೇಕು. ಅಲ್ಲ, 27ಕ್ಕೆ ಏನೋ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ. ಅದಕ್ಕೆ ಸ್ವಾಭಾವಿಕವಾಗಿ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಅದರಲ್ಲಿ ಸದಸ್ಯರಿರ್ತಾರೆ. ಅದಕ್ಕೆ ಹೋಗ್ತಾರೆ. ಅದಕ್ಕೆ ಆ ಸಂದರ್ಭದಲ್ಲಿ ಏನಾದರೂ ಭೇಟಿ ಮಾಡ್ಬೋದೇ ಗೊತ್ತಿಲ್ಲಪ್ಪ ನನಗೆ. ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನಾನು ಹೆಂಗೆ ಹೇಳೋಕ್ಕಾಗುತ್ತೆ? ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಈ ವರ್ಕಿಂಗ್ ಕಮಿಟಿ ಸಭೆ ಅದರಲ್ಲಿ ಹೋಗ್ತಾರೆ 26, 27 ಅವಾಗೇನಾದರೂ ಡಿಸ್ಕಸ್ ಆಗಬಹುದು ಅನ್ನೋ ಸೂಚನೆಯನ್ನು ಕೊಡ್ತಾನೆ ಪರಮೇಶ್ವರ್ ಅವರು AICC ಅಧ್ಯಕ್ಷರನ್ನು ಭೇಟಿಯಾಗಿದ್ದು ಯಾಕೆ ಅನ್ನೋ ಅನುಮಾನಕ್ಕೂ ಕೂಡ ಕಾರಣವಾಗ್ತಾ ಇದೆ. ಖಂಡಿತ ಸ್ಮಿತಾ, ಅನುಮಾನನೇ ಬೇಡ, ರಾಜಕೀಯ ಮಾತುಕತೆ ಖಂಡಿತವಾಗಿಯೂ ಆಗೇ ಆಗಿರುತ್ತೆ. ಯಾಕೆ ಅಂತಂದ ಹೇಳಿದ್ರೆ ಅಲ್ಲಿ ಒಂದೊಮ್ಮೆ ಹೈಕಮಾಂಡ್ ಏನಾದರೂ ಪ್ರಬಲವಾದಂತಹ ನಿರ್ಧಾರ, ಪವರ್ ಶೇರಿಂಗ್ ಮಾತುಕತೆಯ ಜಾರಿ ಮಾಡಬೇಕು, ಬದಲಾವಣೆಗೆ ಮುಂದಾಗಬೇಕು ಅಂತಂದು ಹೇಳಿದ್ರೆ ಬದಲಾವಣೆ ಅನಿವಾರ್ಯ ಆದರೆ ನಾನು ಕೂಡ ರೇಸ್ನಲ್ಲಿ ಇದ್ದೇನೆ ಅನ್ನುವಂತಹ ಒಂದಷ್ಟು ಸಂದೇಶಗಳನ್ನ ಆಗಾಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಡ್ತಾನೆ ಬಂದಿದ್ದಾರೆ. ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಅವರ ಒಂದು ಬಣದ ನಾಯಕರು ಕೂಡ ಪರಮೇಶ್ವರ್ ಅವರ ಹೆಸರು ಪ್ರಸ್ತಾಪ ಮಾಡಬೇಕು ಅನ್ನುವಂಥ ಒಂದಷ್ಟು ಡಿನ್ನರ್ ಮೀಟಿಂಗ್ಗಳಲ್ಲೂ ಕೂಡ ಆಗಾಗ ಸೇರಿದಂಥ ಸಭೆಗಳಲ್ಲೂ ಕೂಡ ಚರ್ಚೆಯನ್ನ ಮಾಡ್ಕೊಂಡಿದ್ದಾರೆ. ಇದರ ಎಲ್ಲ ಹಿನ್ನೆಲೆಯಲ್ಲಿ ಪರಮೇಶ್ವರ್ ಅವರ ಮತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿ ಹೆಚ್ಚು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಇಲ್ಲಿ ಯಾಕೆ ಅಂತಂದು ಹೇಳಿದ್ರೆ ಚಳಿಗಾಲದ ಅಧಿವೇಶನದ ಬಳಿಕ ಒಂದು ಸ್ಪಷ್ಟವಾದಂತಹ ನಿಲುವನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನುವಂಥ ಮಾತುಗಳು ಎರಡೂ ಬಣದಲ್ಲೂ ಕೇಳಿ ಬಂದಿತ್ತು. ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಹೇಳ್ತಾ ಇದ್ದದ್ದು ಅದೇ ಮಾತು, ಅತ್ತ DCM DK ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಕೂಡ ಹೇಳ್ತಾ ಇರುವಂತದ್ದು ಅದೇ ಮಾತು. ಆದ್ರೆ ಈಗ ಏಕಾಏಕಿಯಾಗಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಯಕತ್ವ ಬದಲಾವಣೆಯ ಗೊಂದಲ ಏನಿದೆ, ಆ ಗೊಂದಲ ರಾಜ್ಯವೇ ಬಗೆಹರಿಸಿಕೊಳ್ಬೇಕು, ರಾಜ್ಯದಲ್ಲಿ ಸೃಷ್ಟಿ ಆಗ್ತಾ ಇರುವಂತದ್ದು, ಅಲ್ಲಿ AICC ಮಟ್ಟದಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ ಅನ್ನುವಂತ ಮಾತನ್ನ ಹೇಳಿಕೆ ಅದಾದ ನಂತರದಲ್ಲಿ ಪರಮೇಶ್ವರ್ ಅವರ ಭೇಟಿ ಎಲ್ಲೋ ಒಂದ್ ಕಡೆಗೆ ರಾಜ್ಯದ ಸ್ಪಷ್ಟವಾದಂತಹ ಚಿತ್ರಣವನ್ನ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಗೊತ್ತಿದ್ರೂ ಕೂಡ ಯಾವುದೇ ರೀತಿಯ ಒಂದು ನಿರ್ಧಾರವನ್ನ ನಿಲುವನ್ನ ತೆಗೆದುಕೊಳ್ಳಲಿಕ್ಕೆ ಇನ್ನೂ ಕೂಡ ಆಗ್ತಾ ಇಲ್ಲ ಅನ್ನುವಂಥ ಚರ್ಚೆಗಳು ಇರುವಂತಹ ಹೊತ್ತಿನಲ್ಲಿ ಅವರ ಪರಮೇಶ್ವರ್ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿ ಮಹತ್ವವನ್ನು ಪಡೆದುಕೊಂಡಿದೆ. ಇದು ಒಂದು ಕಡೆಗೆ. ಮತ್ತೊಂದು ಕಡೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೊಟ್ಟಂತ ಹೇಳಿಕೆ ಈಗ ಎರಡೂ ಬಣಗಳಲ್ಲೂ ಕೂಡ ಸಂಚಲನವನ್ನು ಮೂಡಿಸ್ತಾ ಇರುವಂತದ್ದು. ಒಂದು, ಪ್ರಮುಖವಾಗಿ ರಾಹುಲ್ ಗಾಂಧಿಯವರೇ ಎಲ್ಲವನ್ನೂ ನಿರ್ಧಾರವನ್ನ ಮಾಡಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿಯ ರಾಜಕೀಯ ವಿದ್ಯಮಾನಗಳು AICC ಅಧ್ಯಕ್ಷರು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಯಾರೆಲ್ಲ ಅವ್ರನ್ನ ಭೇಟಿ ಮಾಡ್ತಾರೆ, ಭೇಟಿ ಆದಂತಹ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಸಿಕ್ಕತ್ತೆ, ಆ ಮಾಹಿತಿಗಳನ್ನ ಅಲ್ಲಿ ರಾಹುಲ್ ಗಾಂಧಿ ಅವ್ರಿಗಾಗಿರ್ಬೋದು, ಸೋನಿಯಾ ಗಾಂಧಿ ಅವ್ರಿಗಾಗಿರ್ಬೋದು, ಮತ್ತೆ ಆ ಒಂದು ಕಮಿಟಿ CWC ಮೀಟಿಂಗ್ ಅಲ್ಲಿ ಏನಿದೆ ಆ ಒಂದು ಸದಸ್ಯರುಗಳು ಮತ್ತೆ KC ವೇಣುಗೋಪಾಲ್ ಅವ್ರ ಜೊತೆಗೆ ಚರ್ಚೆಯ ಸಂದರ್ಭದಲ್ಲೂ ಕೂಡ ಒಂದಷ್ಟು ಅನುಕೂಲಕರವಾಗಿರುತ್ತೆ ಅನ್ನುವಂತ ಮಾತುಗಳು ಇರುವಂತಹ ಹಿನ್ನೆಲೆಯಲ್ಲಿ ಮತ್ತೆ DCM DK ಶಿವಕುಮಾರ್ ಅವರು ಪ್ರಬಲವಾಗಿ ಪ್ರಯತ್ನಗಳನ್ನ ಮಾಡ್ತಿರುವಂತಹ ಹೊತ್ತಿನಲ್ಲಿ CM ಸಿದ್ದರಾಮಯ್ಯನವರು ಕೂಡ ಈ ಕ್ಷಣದ ಚಳಿಗಾಲದ ಅಧಿವೇಶನದ ಪ್ರಾರಂಭದವರೆಗೂ ಕೂಡ ಸೈಲೆಂಟ್ ಆಗಿದ್ರು. ಸದನದಲ್ಲೇ ಯಾವಾಗ ಹೈಕಮಾಂಡ್ ನನ್ನ ಪ್ರಕಾರ ನನ್ನ ಪರವಾಗಿದೆ, ಹೈಕಮಾಂಡ್ ಹೇಳುವವರೆಗೂ ಕೂಡ ನಾನು ಮುಖ್ಯಮಂತ್ರಿ ಆಗಿರ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ರು. ಅದರಲ್ಲೂ ಕೂಡ ಸದನದಲ್ಲಿ ಹೇಳಿರುವಂತದ್ದು ಒಂದ್ ರೀತಿ ಅದು ದಾಖಲೀಕರಣ ಆಗತ್ತೆ. ಅದರ ಜೊತೆಗೆ ಎರಡೂ ಬಣಗಳಲ್ಲೂ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಒಂದಷ್ಟು ನಾಯಕರಿಗೂ ಕೂಡ ಸ್ಪಷ್ಟವಾದಂತಹ ಸಂದೇಶ ರವಾನೆ ಆಯಿತು. ಮತ್ತೊಂದು ಕಡೆಗೆ DCM DK ಶಿವಕುಮಾರ್ ಅವರು ಸೇರಿದಂತೆ ಅವರ ಬಣದಲ್ಲಿ ಇರುವಂತಹ ನಾಯಕರಿಗೂ ಕೂಡ ಒಂದು ಸಂದೇಶ ರವಾನೆ ಆಯಿತು. ಈ ರವಾನೆ ಆದ ನಂತರದಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪರಮೇಶ್ವರ್ ಅವರು ಭೇಟಿಯಾಗಿ ಒಂದಷ್ಟು ಚರ್ಚೆಗಳನ್ನ ಮಾಡಿರುವಂತದ್ದು ಈಗ ಎರಡೂ ಬಣದಲ್ಲೂ ಒಂದಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಸ್ಮಿತಾ, ದೆಹಲಿಗೆ ಹೋಗ್ಲಿಕ್ಕೆ ಸಿದ್ಧರಾಗ್ತಿದ್ದಾರೆ DK ಶಿವಕುಮಾರ್ ಅವರು. ಆದ್ರೆ ಹೋಗೇನ್ ಮಾಡ್ತಾರೆ? ಈ ಮುಖ್ಯಮಂತ್ರಿ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತೂ ಹೈಕಮಾಂಡ್ ನಾಯಕರಿಂದ ಯಾವುದೇ ಮೆಸೇಜ್ ದೆಹಲಿಯಲ್ಲಿ ಸಿಗೋ ಸಾಧ್ಯತೆಗಳು ಕಂಡು ಬರ್ತಾ ಇಲ್ಲ. ನೀವು ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ಹಾಗೆ ವಿಶ್ಲೇಷಣೆಯೊಂದಿಗೆ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ಸಮೀವುಲ್ಲಾ ಸರ್ ನಮ್ಮ ಜೊತೆಯಲ್ಲಿ ಕನೆಕ್ಟೆಡ್ ಇದ್ದಾರೆ. ದೆಹಲಿಗೇನೋ ಹೊರಟಿದ್ದಾರೆ DK ಶಿವಕುಮಾರ್ ಅವರು, ಬಟ್ ವಾಪಸ್ ಖಾಲಿ ಕೈಯಲ್ಲೇ ಬರೋದು ಬಹುತೇಕ ನಿಶ್ಚಿತ ಅಂತ ಅನ್ನಿಸ್ತಿದೆ ಸರ್. ಇವತ್ತಿನ ಸ್ಟೇಟ್ಮೆಂಟ್ಗಳು, ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಇದ್ರೆ
ಹೌದು, ಅವರು CWC ಮೀಟಿಂಗಿಗೆ ಹೋಗ್ತೀನಿ ಅಂತ ಮೊದಲೇ ಹೇಳಿದ್ದಾರೆ. ನೀವು ನಿಮ್ಮ ರಿಪೋರ್ಟರ್ ಜೊತೆ ಮಾತಾಡ್ತಾ ಇದ್ದದನ್ನ ನಾನು ಕೇಳಿಸ್ಕೊಂಡೆ. ನನ್ನ ಮಾಹಿತಿ, ಮೂಲಗಳು ಮತ್ತು ನನ್ನ ವಿಶ್ಲೇಷಣೆಯ ಪ್ರಕಾರ ಬಹುಶಃ ನಾನು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ನಾಯಕತ್ವ ಬದಲಾವಣೆಯಂತಹ ವಿಚಾರಗಳು ಬಂದರೆ ನನ್ನನ್ನು ಕೂಡ ನೀವು ಕನ್ಸಿಡರ್ ಮಾಡಬೇಕು ಅನ್ನುವ ಮಾತನ್ನ ಖರ್ಗೆ ಅವರ ಮುಂದೆ ಡಾಕ್ಟರ್ G. ಪರಮೇಶ್ವರ್ ಅವರು ಹೇಳೋದ್ರ ಮೂಲಕ ಕರ್ನಾಟಕ ರಾಜ್ಯ ರಾಜಕಾರಣ ಇಂದು ಹೊಸ ತಿರುವನ್ನ, ಮತ್ತೊಂದು ಹೊಸ ತಿರುವನ್ನ ಪಡ್ಕೋತು ಅಂತ ನಾವು ಹೇಳುವುದೇನು. ಇದನ್ನ ಒಂದು ಅಂದ್ರೆ ಅವರ ರಂಗ ಪ್ರವೇಶ ಮಾಡೋದ್ರ ಮೂಲಕ ಕರ್ನಾಟಕ ರಾಜ್ಯ ರಾಜಕಾರಣ ಮತ್ತೊಂದು ತಿರುವನ್ನ ಪಡ್ಕೋತು ಅಂತ. ಯಾಕೆ ಅಂತಂದ್ರೆ ಖರ್ಗೆ ಅವರ ಜೊತೆಗೆ ಮೊದಲು ಮುಖ್ಯಮಂತ್ರಿಗಳು ಭೇಟಿಯಾದಂತಹ ಸಂದರ್ಭದಲ್ಲಿ ದಲಿತ CM ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿದ್ರು ಮತ್ತು ಪರಮೇಶ್ವರ್ ಅವರ ಹೆಸರನ್ನೂ ಕೂಡ ಅವರು ಪ್ರಸ್ತಾಪವನ್ನ ಮಾಡಿದ್ರು. ನಾಯಕತ್ವ ಬದಲಾವಣೆಯಂತಹ ವಿಚಾರ ಅಂತಿಮ ಅನ್ಸುವ ಹಂತದಲ್ಲಿ ಇವ್ರನ್ನ ನಾನು ಕನ್ಸಿಡರ್ ಮಾಡ್ತೀನಿ ಅಂತ. ಆ ಸಂದರ್ಭದಲ್ಲಿ ಇಲ್ಲ, ಅದು ಇರ್ಲಿ, ಅದು ಏನಿದ್ರು ಹೈಕಮಾಂಡ್ ಅವರು ಅಂತಿಮ ತೀರ್ಮಾನವನ್ನ ಕೈಗೊಳ್ತಾರೆ ಅನ್ನುವ ಮಾತನ್ನಷ್ಟೇ ಅಲ್ಲಿ ಖರ್ಗೆ ಅವರು CM ಅವರಿಗೆ ಹೇಳಿದ್ರು. ಒಂದ್ ರೀತಿನಲ್ಲಿ ಅಷ್ಟು ಚೆನ್ನಾಗಿ CM ಮತ್ತು ಖರ್ಗೆ ಅವರ ನಡುವಿನ ಮೀಟಿಂಗ್ ನಡೆದಿರ್ಲಿಲ್ಲ. ಆ ಮೀಟಿಂಗು ಹೆಚ್ಚು CM ಜೊತೆಗೆ ಮೀಟಿಂಗ್ ನಡೆದಿದ್ದು AICC ಜನರಲ್ ಸೆಕ್ರೆಟರಿ ಅವ್ರ ಜೊತೆಗೆ. ಅವರು ರಾಹುಲ್ ಗಾಂಧಿ ಅವರ ಅಭಯ ನನ್ನ ಪರವಾಗಿ ಇದೆ ಅನ್ನೋದು CM ಪಾಳಯದ ಒಂದು ಬಲವಾದ ನಂಬಿಕೆ. ಆದ್ರಿಂದ ಮಲ್ಲಿಕಾರ್ಜುನ ಖರ್ಗೆ ಅವರ ಡಾಕ್ಟರ್ G. ಪರಮೇಶ್ವರ್ ಅವರ ರಂಗ ಪ್ರವೇಶದ ಮೂಲಕ ಕರ್ನಾಟಕ ರಾಜ್ಯ ರಾಜಕಾರಣ ಮತ್ತೊಂದು ಮಜಲಿಗೆ ತಲುಪ್ತು ಅಂತ ನಾವು ಹೇಳ್ಬೋದೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಬಟ್ ಸಾಧ್ಯತೆಗಳೇನಿದೆ ಸರ್? ಯಾಕಂದ್ರೆ ಇದು ಒಂದು ಅರ್ಥದಲ್ಲಿ ಮದಗಜಗಳ ಕಾದಾಟ ಅನ್ನೋ ರೀತಿಯಲ್ಲೇ ವಿಶ್ಲೇಷಣೆ ಆಗ್ತದೆ. DK ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರ ನಡುವಿನ ಪವರ್ ಟಸಲ್, ಇದರ ನಡುವೆ ಚಾನ್ಸಸ್ ಏನಿದೆ ಅಂತ ಹೇಳಿ ಡಾಕ್ಟರ್ G. DK ಶಿವಕುಮಾರ್ ಕೂಡ ಅವರು ರಾಜಕಾರಣದ ಎಲ್ಲಾ ತಂತ್ರಗಳನ್ನ ಬಳಸ್ಕೊಂಡವರು ಮತ್ತು ಅವರು ಶಾಸಕರ ಹತ್ರನೂ ಅವರಿಗೆ ಇದ್ದಂತಹ ನೆಗೆಟಿವ್ ಪಾಯಿಂಟ್, ಆಗ ಇದ್ದಂತಹ ನೆಗೆಟಿವ್ ಪಾಯಿಂಟ್ ಶಾಸಕರ ಬಲ ಇಲ್ಲ ಅನ್ನೋದು. ಆದ್ರೆ ಆ ಕೊರತೆಯನ್ನ ನೀಗಿಸುವ ನಿಟ್ಟಿನಲ್ಲಿ ಅವರು ಕೂಡ ಕೆಲವು ದೊಡ್ಡ ಡ್ರಾಸ್ಟಿಕ್ ಸ್ಟೆಪ್ ಗಳನ್ನ ಅವ್ರ ಗುಂಪು ಕೂಡ ತೆಗೆದುಕೊಂಡಿದೆ. ಹೀಗಾಗಿ ಶಾಸಕರ ಬೆಂಬಲವನ್ನ ಕ್ರೋಢೀಕರಿಸಿಕೊಳ್ಳುವ ನಿಟ್ಟಿನಲ್ಲಿ ಅವರು ಕೂಡ ಪ್ರಯತ್ನವನ್ನ ಅವರು ಮಾಡಿದ್ದಾರೆ. ಆದ್ರೆ ನನಗೆ ಅನ್ಸುತ್ತೆ, ಒಂದು ಅವರು ಪಕ್ಷಕ್ಕಾಗಿ ಸಲ್ಲಿಸಿರುವ ಸೇವೆ ಮತ್ತೆ ಇತ್ಯಾದಿ ನಿಮಗೂ ಕೂಡ ಗೊತ್ತಿರೋ ಹಾಗೆ ಇವನ್ನ ಪ್ರಮುಖವಾಗಿ ಮುಂದಿಟ್ಕೊಂಡು, ಮೆರಿಟ್ಸ್ ಅನ್ನೋದನ್ನ ಮುಂದಿಟ್ಕೊಂಡು ಅವರು ಸೋನಿಯಾ ಗಾಂಧಿ ಅವರ ಕೃಪೆಗೆ ಪಾತ್ರರಾಗಲು, ಸೋನಿಯಾ ಗಾಂಧಿ ಅವರು ನನ್ನ ಕೈ ಬಿಡೋದಿಲ್ಲ, ಪ್ರಿಯಾಂಕಾ ಗಾಂಧಿ ಅವರ ಬೆಂಬಲ ನನಗಿದೆ. ಇಲ್ಲಿ ಆಗಿರೋದೇ ಅದು. ಒಂದು DK ಶಿವಕುಮಾರ್ ಅವರಿಗೆ ಸೋನಿಯಾ ಗಾಂಧಿ ಅವರ ಬೆಂಬಲ ಇರಬಹುದು, ಪ್ರಿಯಾಂಕಾ ಗಾಂಧಿ ಅವರ ಬೆಂಬಲ ಇರಬಹುದು, ಸುರ್ಜೇವಾಲಾ ಅವರ ಬೆಂಬಲ ಇರಬಹುದು, ಹಾಗೇನೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬೆಂಬಲ ಇರಬಹುದು, ಸಿದ್ದರಾಮಯ್ಯನವರಿಗೆ ವೇಣುಗೋಪಾಲ್, ರಾಹುಲ್ ಗಾಂಧಿ ಅವರ ಬೆಂಬಲ ಇರಬಹುದು. ಈ ಒಂದು ಚದುರಂಗದಲ್ಲಿ ಇಲ್ಲಿ ಯಾರ ಕೈ ಮೇಲಾಗುತ್ತೆ ಅಂತ ಖರ್ಗೆ ಅವ್ರು ಏನ್ ಸ್ಟೇಟ್ಮೆಂಟ್ ಮಾಡಿದ್ರು ಕೂಡ ಹೈಕಮಾಂಡ್ ಇಂಟರ್ವ್ಯೂನ್ ಆಗ್ಲೇಬೇಕು, ಖರ್ಗೆ ಅವ್ರ ಇಂಟರ್ವ್ಯೂನ್ ಆಗ್ಲೇಬೇಕು, ಅವ್ರು ಕರೆದು ಬಿಟ್ಟು ಇವ್ರನ್ನ ಮಾತಾಡಿಸ್ಲೇಬೇಕು. ಮಾತಾಡಿಸದೆ ಹೊರತು ತೀರ್ಮಾನ ಆಗೋದಿಲ್ಲ. ಅದ್ಗೆ ಆ ಮಾತಾಡಿಸಿದ್ರು ವಿಳಂಬ ಆದಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹಾನಿ ಆಗೇ ಆಗುತ್ತೆ. ಇದು ಹೈಕಮಾಂಡ್ ಅವರು ತಿಳ್ಕೊಳ್ಬೇಕಾದಂತಹ ವಿಚಾರ. ರೈಟ್ ಸರ್, ಧನ್ಯವಾದ ಸಮೀವುಲ್ಲ ಸರ್, ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಕನೆಕ್ಟೆಡ್ ಇದ್ದದಕ್ಕೆ.